ವಡ್ಡಿರಿ ಕೆಲವು ಕಾರಣದಿಂದ ತಡವಾಗಿ ಬಂದಿದ್ದೀನಿ, ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ ಅಂತ ಕೇಳ್ತೀನಿ. ನಾನು ಇವತ್ತಾದ್ರೂ ನನ್ನ ಸಮಯಕ್ಕೆ ಸರಿಯಾಗಿ ಬರಬೇಕು ಅಂತ ಹೊರಟೆ, ಆದರೆ ಡಾಕ್ಟ್ರು ಡೆಲ್ಲಿಗೆ ಹೋಗಿದ್ರು, ಎಲ್ಲ ಜನ ಬರೋಕ್ಕೆ ಶುರು ಮಾಡಿಬಿಟ್ರು. ಅವ್ರಿಗೆ ಬಿಟ್ಟು ಬರೋಕ್ಕೂ ಆಗಲಿಲ್ಲ, ಅವ್ರಿಗೂ ನೋವು ಮಾಡೋಕ್ಕಾಗಿಲ್ಲ. ಅದು ನಿಮಗೆ ಕಾಯಿಸಿರೋದ್ರಿಂದ ಬೇಜಾರು ಮಾಡ್ಕೋಬೇಡಿ ಅಂತ ಇನ್ನೊಂದ್ಸರಿ ಕೇಳಿ. ಎಲ್ಲ ನಮ್ಮ ಕಾರ್ಯಕರ್ತರು, ಮುಖಂಡರು, ನಮ್ಮ ಎಲ್ಲ ಲೀಡರ್ಗಳು ಮತ್ತು ಅಕ್ಕ ತಂಗಿ ಎಲ್ಲ ಬಂದು ಬೆಳಗ್ಗೆ 10ರಿಂದ 10:30 ಕಾದಿ ಭಾಳ ಸಹಕಾರವನ್ನು ಮಾಡಿದರೆ. ಇವತ್ತು ಮಂಜುನಾಥ್ ಅವ್ರು ಗೆದ್ದಿದ್ದಾರೆ, ಒಳ್ಳೆ ಕೆಲಸವನ್ನು ಮಾಡ್ತಾರೆ. ನಮ್ಮ ಅಷ್ಟವರ ಮಾರ್ಗದರ್ಶನ ನೀವೆಲ್ಲ ಹೋಗಿ ಈ ತಾಲೂಕಿಗೆ ಒಳ್ಳೆ ಕೆಲಸವನ್ನು ಮಾಡೋಣ. ಮಾರ್ಗದರ್ಶನ ಕುಮಾರಣ್ಣವರ ಮೋದಿ ಮಾರ್ಗದರ್ಶನ ನೀವೆಲ್ಲ ಒಟ್ಟಾಗಿ ಹೋಗಿ ಇನ್ನು ಮುಂದೆ ಹೆಚ್ಚಿನ ಬಹುಮುದಿ ಎಲ್ಲ ಮಾಡೋಣ. ಅಣ್ಣವರು ಡೆಲ್ಲಿಯಿಂದ ಬಂದ್ಮೇಲೆ ಅಯ್ಯಪ್ಪ ಸ್ವಾಮಿನ ಮೆರವಣಿಗೆ ಮಾಡಿ ಹೋಬಳಿ ಎಲ್ಲ ಹೋಗೋಣ. ಅವರು ಪ್ರತಿ ಹೋಬಳಿಗೂ ಬರ್ತಾರೆ, ಸ್ವಲ್ಪ ನಿಧಾನ ಆಗ್ಬೋದು. ಯಾಕೆಂದ್ರೆ ಈಗ ಅಲ್ಲಿ ಸರ್ಕಾರದ್ದು ಇದು ಡೆಲ್ಲಿಗೆ ಹೋಗಿದ್ದಾರೆ, ಅವ್ರು ಹೇಳಿದ ಕರೆಕ್ಟ್. ಅದೇ ಕಾರಣ ನಾನು ಬಂದಿದ್ದೆ, ಅವ್ರು ಕೆಲ್ಸಬೇಕಾಗಿರ್ಬೇಕಾಯ್ತು. ಆದರೆ ನಿಮ್ಮೆಲ್ಲರಿಗೂ ಹೇಳ್ತಿದ್ದೀನಿ, ಈ ಶಕ್ತಿ ನಿಮ್ಮದು. ಈ ಶಕ್ತಿನ ನಿರಂತರವಾಗಿ ಇಟ್ಕೊಂಡು ಈ ಕ್ಷೇತ್ರ ಒಳ್ಳೆ ರೀತಿನಲ್ಲಿ ಇದು ಬೆಳವಣಿಗೆ ಆಗಬೇಕಷ್ಟೇ. ಈ ನಮ್ಮ ಶಕ್ತಿ ಒಳ್ಳೆ ದಾರಿಲಿ ಹೋಗಬೇಕು. ಯಾವುದೇ ಕಾರಣಕ್ಕೂ ನಾವು ಬೇರೆ ಥರ ಗಲಭೆ ಇದು ಯಾವುದೂ ಬೇಕಿಲ್ಲ. ನಾವು ಆಮೆಗತಿಲಿ ನಡೆದು ಮೊಲದ ಥರ ಜಂಪ್ ಮಾಡೋಕ್ಕಾಗದೇ ಇದ್ರು ಆಮೆಗತಿಲಿ ನಿಧಾನವಾಗಿ ಹೆಜ್ಜೆ ಹಾಕಿದ್ರು ನಮ್ಮ ಗುರಿ ಮುಟ್ಟಬೇಕು. ಈಗ ನೀವು ಗುರಿ ಮುಟ್ಟಿದ್ದೀರಾ. ಇದೇ ರೀತಿ ಮುಂದಿನ ದಿನಗಳಲ್ಲಿ ನಮ್ಮ ಕ್ಷೇತ್ರದಲ್ಲಿ ಈಗ ರೈಲ್ವೆ ಆಗಲಿ, ಆಸ್ಪತ್ರೆಗಾಗಿ ಹೇಳ್ತಾ ಇದ್ದಾರೆ ಎಲ್ಲದೂ, ಅವೆಲ್ಲದೂ ಸರಿಯಾದ ರೀತಿಯಲ್ಲಿ ಒಂದು ಕಾರ್ಯಗತವಾಗಿ ಬರಬೇಕು. ಹಂತವಾಗಿಯೇ ನಾವು ನಿಮ್ಮ ಜೊತೆಲಿರ್ತೀವಿ, ನೀವು ನಮಗೆ ಸಹಕಾರ ಕೊಡಿ. ಪ್ರತಿ ವಿಷಯದಲ್ಲೂ ಆಗ ಅಂಥದ್ದೆಲ್ಲದನ್ನು ಎಲ್ಲ ಒಟ್ಟು ಸೇರಿ ಮಾಡೋಣ ಅನ್ನೋದೊಂದು ನಿಮ್ಮಲ್ಲಿ ನಾನು ಕಳಕಳಿಯನ್ನು ಕೇಳ್ತೀನಿ. ಬಟ್ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಯಾವ ರೀತಿ ಕೃತಜ್ಞತೆಗಳು ಹೇಳಬೇಕೋ ಗೊತ್ತಿಲ್ಲ. ಈ ರೀತಿಯಾಗಿ ಡಾಕ್ಟ್ರಿಗೆ ಒಂದು ಮತ ಬರುತ್ತೆ ಅನ್ನೋದು ಯಾರೂ ಸಹ ಆಲೋಚನೆ ಮಾಡಿರಲಿಲ್ಲ ಅನಿಸುತ್ತೆ. ಎಲ್ಲ ಶಕ್ತಿ ನಿಮ್ಮದೇ. ಮೊದಲನೇದಾಗಿ ನಿಮ್ಮೆಲ್ಲರಿಗೂ ನಾನು ಇದೇ ರೀತಿ ಒಗ್ಗಟ್ಟಲ್ಲಿರಿ. ಒಗ್ಗಟ್ಟಿನಲ್ಲಿ ಬಲ ಇದೆ. ನಾವೆಲ್ಲ ಒಳ್ಳೆ ಫಲಗಳನ್ನು ತಗೊಳ್ಳೋಣ, ನೆಮ್ಮದಿಯಾದ ಬದುಕು ಬೇಡ. ಆ ಎಲೆಕ್ಷನ್ ಎಲ್ಲ ಕಪ್ಪಾಳಕ್ಕೆ ಬನ್ನಿ. ಹಾಗೆ ಮರಳೆ ಮಟ್ಟಿಗೆ ಹೋಗ್ತಾ ಇದೀವಿ, ಬನ್ನಿ ದಯವಿಟ್ಟು. ಹೇಳ್ತೀನಿ ಹೇಳೋಣ.